ಎಲ್ಲರಿಗೂ ನಮಸ್ಕಾರ. ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಲಾಗ್ಸ್ ಏನಪ್ಪ ಅಂತಂದರೆ, ಇವತ್ತು ನಾವು ಹೋಗ್ತಿರೋಂಥ ಪ್ಲೇಸು ಎತ್ತಿನ ಗಾಣದಿಂದ ಅಡುಗೆ ಎಣ್ಣೆಗಳನ್ನೆಲ್ಲ ತೆಗಿತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎತ್ತಿನ ಗಾಣ ಅದೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ತುಂಬ ನ್ಯಾಚುರಲ್ಲಾಗಿ ಅಡುಗೆ ಎಣ್ಣೆಗಳನ್ನೆಲ್ಲ ಮಾರಾಟ ಮಾಡ್ತಾರೆ. ಎತ್ತಿನ ಗಾಣದಿಂದ ತೆಗೆದು ಅಲ್ಲಿ ಸುಮಾರು ಥರ ಅಡುಗೆ ಎಣ್ಣೆಗಳು ಸಿಗುತ್ತೆ. ಸೊ ಅದನ್ನು ನೋಡಬೇಕು ಅಂತ ನಾವೀಗ ಹೊರಟಿದ್ದೀವಿ. ವಿಡಿಯೋ ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ನೋಡ್ಬೋದು. ಅಲ್ಲಿ ಅಡುಗೆ ಎಣ್ಣೆಗಳಲ್ಲದೆ ಹೇರ್ ಆಯಿಲ್ ಕೂಡ ಸಿಗುತ್ತೆ. ಹಾಗೆ ಹಸುಗಳಿಗೆ ಹಿಂಡಿ ಆ ಥರದ್ದೆಲ್ಲ ಸಿಗುತ್ತೆ. ಅದು ಎಣ್ಣೆಗಳನ್ನೆಲ್ಲ ತೆಗ್ದಿರೋಂಥ ಸಿಪ್ಪೆಗಳಿರುತ್ತಲ್ಲ, ಸೊ ಅದರಿಂದ ಮಾಡಿದಂಥ ಹಿಂಡಿಗಳೆಲ್ಲ ಸಿಗುತ್ತೆ. ಸಾಂಬಾರ್ ಪೌಡರ್ಗಳೆಲ್ಲ ಕೂಡ ಸಿಗುತ್ತೆ. ನಾನು ಎತ್ತಿನ ಗಾಣದ ಬಗ್ಗೆ ಬುಕ್ಸಲ್ಲೆಲ್ಲ ಓದಿದ್ದೆ. ಹಾಗೆ ಮಿಷಿನಲ್ಲಿ ಎಣ್ಣೆ ತೆಗಿಯೋದು ನೋಡಿದ್ದೆ, ಬಟ್ ಎತ್ತಿನ ಗಾಣದ್ದೆಲ್ಲ ನೋಡಿರಲಿಲ್ಲ. ನೋಡಿ ತುಂಬಾ ಖುಷಿಯಾಯಿತು. ನಮ್ಮ ಗುಲೇಬನ್ ಕೂಡ ನೋಡ್ದ. ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಇವಾಗಿನ ಕಾಲದ ಮಕ್ಕಳಿಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲ್ಲ. ಎತ್ತಿನ ಗಾಣ ಅದೆಲ್ಲ ನೋಡೋದಕ್ಕೆ ಸಿಗೋದೇ ಹೆಚ್ಚು. ಇದೆಲ್ಲ ಆಗಿನ ಕಾಲದಲ್ಲಿ ಇದ್ದಂಥದ್ದು. ಇವಾಗ ನಾವು ಹೋಗ್ತಿರೋಂಥ ಪ್ಲೇಸ್ಗೆ ಸ್ಕೂಲ್ಗಳಿಂದ ಹೊರ ಸಂಚಾರ ಅಂತ ಕರ್ಕೊಂಡೋದ್ರೆ ತುಂಬಾ ಯೂಸ್ ಆಗುತ್ತೆ. ಮಕ್ಕಳು ತಿಳ್ಕೊಳ್ಳೋವಂಥದ್ದು ಭಾಳನೇ ಇರುತ್ತೆ. ಎಷ್ಟೋ ಜನ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ತುಂಬ ಉಪಯೋಗ ಆಗುತ್ತೆ ತಿಳಿಸೋದ್ರಿಂದ. ಇವಾಗ ನಾವು ಈ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಒಳಗಡೆ ಸ್ವಲ್ಪ ದೂರ ಅಷ್ಟೇ ಹೋಗಂಗಿರೋದು, ಒಂದು ವಾಕಬಲ್ ಡಿಸ್ಟೆನ್ಸ್ ಇದೆ, ಇನ್ನು ದೂರ ಏನಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆಗೋವಾಗಲೇ ಎಣ್ಣೆಗಳ ಪರಿಮಳ ಘಮ ಘಮ ಅಂತಿರುತ್ತೆ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಇದೆಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಚೆನ್ನಾಗಿದೆ ವಿಡಿಯೋ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ನಮಗಂತೂ ಈ ಪ್ಲೇಸ್ ನೋಡಿ ಭಾಳ ಖುಷಿ ಆಯಿತು, ತುಂಬಾ ಇಷ್ಟ ಆಯಿತು. ನೀವು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕೊಬ್ಬರಿ ಅಮೆರಿಕದಿಂದ ಬರ್ತಾರ. ನೀವು ಕೂತ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಫಾಸ್ಟಾಗಿ ಹೋಗುತ್ತಾ? ಹೌದಾ? ಅಲ್ಲ, ನೀವು ಅದ್ರ ಮೇಲೆ ನಿಂತ್ಕೊಂಡ್ಬಿಡಿ, ಹೊಲಿಗೆ ಮೇಲೆ. ಚಿನ್ನಿ ಅಪ್ಪಿ ಮಗ ಇತ್ಕೋ. ಏನಿದು ಕೊಬ್ಬರಿನಾ? ಕಡಲೆ ಬೀಜದ ಇದು ತಿನ್ಬೋದಾ? ಘಮ ಘಮ ಅಂತೈತಿ. ಎಲ್ಲ ಅಲ್ಲೇ ಎಣ್ಣೆ ತೆಗ್ದಿರುತ್ತೆ. ಚಿನ್ನಿ ಹೋಗೋ ಕೂತ್ಕೊಳ್ಳಿ.
ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಇಲ್ಲಿ? 5 ವರ್ಷ ಆಯ್ತು. 5 ವರ್ಷದಿಂದ ಮಾಡ್ತೀರಾ? ನಮ್ಮ ಗಂಡ ಸಾಕಾಗ 6 ವರ್ಷ. ಹೌದಾ? ಇದಿಷ್ಟು ನುಣ್ಗಾಗೋದು ಎಷ್ಟು ಕಷ್ಟ ಅಲ್ವಾ? ನೋಡ್ತೀನಿ ಈಗ ಇದಿಷ್ಟು ಎಷ್ಟೊತ್ತಾಗುತ್ತೆ? ಟೈಮ್ ತಗೊಳ್ತೈತೆ? 2 ಗಂಟೆ. ಅಷ್ಟೇನಾ? ಅಷ್ಟು ಬೇಗ ಆಗುತ್ತೆ ಹಂಗೂನು? ನೋಡಿದ್ರೆ ಸಾಯಂಕಾಲ ತನಕ ಆಗುತ್ತೆ ಅನ್ಕೊಂಡೆ. ಸಾಯಂಕಾಲ ಗಂಟೆ ಒಂದೇ. ಕಣಕಣ ಗೊತ್ತದು. ಏನು ಮಾಡುತ್ತೆ? ಇಲ್ಲಿದಾ? ಇದು ಅಕ್ಕೆ ಬೆಳೆಸ್ತೀರಾ? ಅಕ್ಕೆ ಬೆಳೆಸ್ತೀರಲ್ಲ ಬೈದು? ಹೌದು. ಏನಾಗ ಬೇರೆ ಅವರು ನಾಗರ ಬಾವಿ ಅಂತ ಐತೆ, ಅನ್ನ ಐತೆ. ಎಷ್ಟು ಕೆ ಜಿ ಹಾಕಿದೆ? 16 kg. 16 kg ಹಾಕಿದ್ರಾ? ಅದನ್ನೇ ಮಾಡ್ಕೊಂಡು ವಾಯ್ಸ್ ತಗೊಳ್ಳಿ. ಈಗ ಜೋರ ಮಾತಾಡಕ್ಕೆ ಎಷ್ಟು ಕೆ ಜಿ ಹಾಕಿ? ಓನ್ ಹೇಳಕ್ಕೆ ಅಲ್ಲ, ಓನರ್ ಇದ್ದಾರೆ ಇಲ್ಲಿ. ತುಪ್ಪ ಥರ ಕಾಣ್ತೈತೆ. ಅದು ಬರ್ಕೊಳಕ್ಕೆ
ನಮ್ಮ ಭಾಗದಲ್ಲಿ ಕಾಲಕ ಬೆಳೀತಾರೆ, ಬೀಜ ಸಿಗುತ್ತೆ, ಅದಕ್ಕೆ ಕೇಳಿದೆ. ಕಡಲೆ ಬೀಜ ಏನು ರೈತರಿಗೆ ತಗೋತೀವಿ, ರೈಟ್ ಏನಿದೆ ತಗೊಂಡು ಎಣ್ಣೆ ಸಿಗಬೇಕು. ಎಣ್ಣೆ ನೋಡಿ, ಹಂಗೆ ನೋಡಿ, ಅಲ್ಲಿ ಹೋಗು. ನಮ್ಮ ಫ್ಯಾಮಿಲಿಗಂತೂ ನಮಗಂತೂ ಈ ಜಾಗ ನೋಡಿ ತುಂಬಾ ಖುಷಿ ಆಯಿತು. ಬಿಟ್ಬರೋದಕ್ಕೆ ಮನಸ್ಸೇ ಆಗಲಿಲ್ಲ, ತುಂಬಾ ಇಷ್ಟ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ಇದ್ದು ಬರ್ಬೋದಿತ್ತು ಅಂತ ಅನ್ನಿಸ್ತು. ನಾವು ಹೊರಗಡೆ ಇನ್ನೊಂದು ಪಕ್ಕದೂರಿಗೆ ಹೋಗಿ ಅಲ್ಲಿ ಮಣ್ಣಿನ ಮಡಿಕೆ ಮಾಡ್ತಾರೆ ಅಂತ ಗೊತ್ತಾಯಿತು. ಅಲ್ಲೋಗಿ ನೋಡೋದ ಅಂತ ಅಂದ್ಬಿಟ್ಟು ಮಣ್ಣಿನ ಮಡಿಕೆ ಪಾತ್ರೆಗಳನ್ನ ತೊಗೊಬೇಕು ಅನಿಸ್ತು. ಹಂಗಾಗಿ ಅಲ್ಲಿಗೆ ಹೋಗಬೇಕು ಅಂತ ನಾವು ಬೇಗ ಹೊರಟ್ವಿ. ಇಲ್ಲಿಗೆ ಬಂದು ತುಂಬ ಖುಷಿಯಾಗಿದ್ದರಿಂದ ನೆಕ್ಸ್ಟು ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಸಂಕ್ರಾಂತಿ ಹಬ್ಬ ಫುಲ್ ಇಲ್ಲೇ ಕಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗೂ ನಾನು ನಮ್ಮ ಹಸ್ಬೆಂಡ್ ಮಾತಾಡ್ಕೊಂಡ್ವಿ, ನೆಕ್ಸ್ಟು ಮತ್ತೆ ರಜೆ ಸಿಕ್ಕಿದಾಗ ನೆಕ್ಸ್ಟು ಸಂಡೇ ಯಾವಾಗಾದರೂ ಮತ್ತೆ ಬರೋಣ ಇಲ್ಲಿಗೆ ಅಂತ ಅನ್ನಿಸ್ತು. ಅಷ್ಟು ಮತ್ತೆ ಬರಬೇಕು ಅನ್ನೋ ಅಷ್ಟು ಖುಷಿಯಾಗುತ್ತೆ ಈ ಜಾಗಕ್ಕೆ. ಏನೋ ಒಂಥರ ಸಮಾಧಾನ, ಮೈಂಡ್ ಫ್ರೆಶ್ ಅನ್ನಿಸ್ತು. ಬಟ್ ಅವತ್ತಿನ ರಜಾ ನಮಗೆ ಒಂಥರ ಚೆನ್ನಾಗಿ ಕಳೆದ್ವಿ ಅನ್ನೋ ಫೀಲ್ ಆಯಿತು. ಇದ್ರದ್ದು ಮಿಷನಲ್ಲಿ ಮಾಡೋದು. ಈ ಮಣಿಗಳು ವೈಜಯಂತಿ ಮಣಿಗಳಿವು. ಇವನ್ನ ಜಪಮಾಲೆಯಾಗಿ ಉಪಯೋಗಿಸ್ತಾರೆ. ಹಾಗೆ ನಾವು ಕೊರಳಿಗೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಇದು ವಿಷ್ಣು ದೇವರಿಗೆ ಮತ್ತು ಕೃಷ್ಣ ದೇವರಿಗೆ ತುಂಬ ಇಷ್ಟವಾಗಿರೋ ಪ್ರಿಯವಾದ ಅದ್ಭುತವಾದ ಮಾಲೆ ಅಂತ ಕೂಡ ಹೇಳ್ತಾರೆ. ಶ್ರೀಕೃಷ್ಣ ದೇವರಿಗೆ ಅತಿ ಪ್ರಿಯವಾದ ವಸ್ತುಗಳಲ್ಲಿ ಈ ವೈಜಯಂತಿ ಮಾಲೆ ಕೂಡ ಒಂದು. ಇದು ಶ್ರೀಕೃಷ್ಣ ದೇವರಿಗೆ ಮಾತ್ರ ಅಲ್ಲದೆ ಶ್ರೀ ವಿಷ್ಣುವಿಗೆ, ಶ್ರೀರಾಮರಿಗೆ ಹಾಗೂ ಶ್ರೀ ಲಕ್ಷ್ಮೀ ಅಮ್ಮನಿಗೂ ಕೂಡ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಈ ವೈಜಯಂತಿ ಮಾಲೆಯನ್ನು ಹಾಕ್ಕೊಳ್ಳೋದ್ರಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ನಾನು ನೆಕ್ಸ್ಟು ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ.
ಅವಾಗಲೇ ಕೊಟ್ಟಿದ್ದು ಏನು ಮಾಡಿದೆ ಲೆಕ್ಕನ? ಇಲ್ಲೇ ನೋಡಮ್ಮ, ಇಲ್ಲೇ ನೋಡು. ಹಾಂ ಓಕೆ ಕಂದ. ಈ ಹೊರದು ಹೋಗ್ತೈತೆ ಕಣ್ಣಿಗೆ. ನಾನು ಕುಡಿತೀನಿ. ನಾನು ಕುಡಿತೀನಿ. ಚೆನ್ನಾಗಿದೆ ಚೆನ್ನಾಗಿದೆ ಇದು. ಸಕ್ಕತ್. ನಾನು ಕುಡಿಯಕ್ಕಾಗ್ತೀನಿ. ಬಿಸಿ ಇದೆ ಬಿಸಿ ಬಿಸಿ ಇದೆ ಕುಡಿಯಲ್ಲ ಅಲ್ಲ ಗಂಟಲು ಬಿಡ್ತಾರೆ. ಸಕ್ಕತ್ತೆ. ಚೆನ್ನಾಗೈತೆ ಸಕ್ಕತ್ತಾಗಿ ಕುಡಿಕಂದ. ಏನೇನು ಹಾಕಿದೆ ಅಂತ ಹೇಳಿದಕ್ಕೆ? ಆರ್ಗಾನಿಕ್ ಲೆಮನ್ ಗ್ರಾಸು ಸ್ವಲ್ಪ ಚಕ್ಕೆ ಹಾಕಿ ಮಾಡಿರೋಂಥ ಕಷಾಯ. ಇದು 1 ನಿಮಿಷಕ್ಕೆ ಎರಡೇ ರೋಟಕ್ಕೆ ಸರಾಗೋದು. ನವಣೆ, ಕೊರಲೆ, ಸಾಮೆ, ಆರ್ಕ, ಊದಲು, ನವಣೆ ರವೆ, ಕೊರಲೆ ರವೆ, ಸಾಮೆ ರವೆ, ಊದಲು ರವೆ, ಅರ್ಕ ರವೆ, ಕಬ್ಬಿನ ಬೆಲ್ಲದ ಪುಡಿ. ಏನು? ಕಬ್ಬಿನ ಬೆಲ್ಲದ ಪುಡಿ. ಆಮೇಲೆ ಕಬ್ಬಿನ ಬೆಲ್ಲದ ಅಚ್ಚು, ಆಮೇಲೆ ತಾಟಿ ಬೆಲ್ಲ, ಡೇಟ್ಸಲ್ಲಿ ಮಾಡ್ತಾರೆ. ದೀಪದ ಎಣ್ಣೆ ಈಗ ನಮ್ಗೆ ಇಷ್ಟೇನ ಕೊಡೋದು. ನೀವೇನಾದ್ರು ದುಡ್ಡಿಗೆ ತಗೊಂಡ್ರೆ ಈ ಬಾಟಲ್ ಇದೆಲ್ಲ ಎಷ್ಟೇ ಸೈಜ್ ಬರೋದು? ಬಾಟಲ್ಸ್ ಮ್ಯಾಮ್ ನಿಮಗೆ ಬೇಕಂದ್ರೆ ಪಾತ್ರೆಯಲ್ಲಿ ಸಿಗುತ್ತೆ, ಇಲ್ಲ ನಿಮ್ಗೆ ಸ್ಟೀಲ್ ಕಂಟೆಂಟ್ ನಿಮಗೆ ರಿಟರ್ನ್ ಅಂದ್ರೆ ನಾವು ಮನೆಗೆ ಹಾಕೊಂಡು ತಗೊಂಬಂದು ವಾಪಸ್ ಕೊಡ್ಬೋದಾ? 5 ಲೀಟರ್ ಇದು? 5, 2, 3 ಇದೆ ಸರ್. 5 ಲೀಟ್ರು 3 ಲೀಟ್ರು 5 ಲೀಟರ್ಗೆ ಎಷ್ಟಾಯ್ತು? 2000 ಆಗುತ್ತೆ ಸರ್. ಲೀಟರ್ ಜಾಸ್ತಿ ಆಗುತ್ತೆ. ಈಗ 2000 ಮತ್ತೆ ಪಾತ್ರೆ ಸಪ್ರೇಟ್ ಆಗುತ್ತೆ. 2700 ಸೇರ್ಕೊಂಡಿರ್ತಾರೆ. 2000 ಪಾತ್ರೆ 700, 2000 ಎಣ್ಣೆ. ಮಕ್ಕಳಿಗೆ ಅಲ್ಪುಡಿ, ದೊಡ್ಡವ್ರಿಗೆ ಕೃಷ್ಣ ಸುಚ್ಚಿ. ಹಲ್ಪುಡಿನ ಇದು? ಇದು ತಾಂಬೂಲದ ಪುಡಿ ಏನೇನು ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ತೀರಾ? ನಮ್ಮ ಬೆಲ್ಲದ ಪುಡಿ, ಎಲೆ, ಅಡಿಕೆ, ಸುಣ್ಣ, ಜಾಕಾಯಿ, ಸೋಂಪು, ಏಲಕ್ಕಿ, ಸ್ವಲ್ಪ ಟೇಸ್ಟ್ ಸ್ವಲ್ಪ ಬೆಲ್ಲ ಮಿಕ್ಸ್. ಇದು ಎಲೆಗೆ ಹಾಕೊಂಡು ತಿನ್ನೋದಾ ಅಥವಾ ಹಂಗೆ ಪೌಡರ್ ತಿನ್ಬೋದಾ? ಪೌಡರ್ ತಿನ್ಬೋದು.
ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡಿದರೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾವಿವತ್ತು ಇಲ್ಲಿ ಎಣ್ಣೆನ ಬರೀ ಅರ್ಧ ಲೀಟ್ರ್ ತೊಗೊಂಡ್ವಿ. ನಾನು ತೊಗೊಂಡಿದ್ದು ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಹಾಗೂ ಸಾಸಿವೆ ಎಣ್ಣೆ. ಪ್ರೈಸು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇವರು ಮನೆಗೂ ಕೂಡ ಡೆಲಿವರಿ ಕೊಡ್ತಾರೆ. ಸೊ ಹಂಗಾಗಿ ನಾವು ಸ್ವಲ್ಪ ತೊಗೊಂಡ್ವಿ. 5 kg ತೊಗೊಳೋದ್ರಿಂದ ವರ್ತ್ ಇರುತ್ತೆ. ಹಾಗಾಗಿ ಮನೆಗೆ ಕೂಡ ತಂದುಕೊಡೋದ್ರಿಂದ ನಾವು 5 kg 5 ಲೀಟ್ರನ್ನ ನಾವು ಮನೆಗೆ ತರಿಸ್ಕೊಂಬಿಡೋದಾಯಿತು. ಸುಮ್ಮನೆ ತೊಗೊಂಡೋಗೋಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾವು ಚಿಕ್ಕ ಬಾಟಲ್ನಲ್ಲಿ ತೊಗೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆಲ್ರಿಗೂ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.